ಚಿಕ್ಕೋಡಿ ಶೇಖರ್ ಜಿಲ್ಲೆಯ ಪ್ರಾಚಾರ್ಯರ ಸಂಘ, ಉಪನ್ಯಾಸಕರ ಸಂಘ, ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘ, ಮಹಿಳಾ ಘಟಕ ಹಾಗೂ ಬೋಧಕೇಂದ್ರ ಉಪನ್ಯಾಸ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಆಶೀರ್ವಾದಬೇಕಾಗಿ ವಿನಂತಿ. ಅದೇ ರೀತಿ ಅಥಣಿ ತಾಲೂಕಿನ ನೋಡಲ್ ಅಧಿಕಾರಿಯಾದಂತಹ ಶ್ರೀ ಮೆತ್ರೇಶ್ ಅವರು ಕೂಡ ವೇದಿಕೆ ಮೇಲೆ ಆಶೀರ್ವಾದಬೇಕು. ನಮ್ಮ ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯ ಎಲ್ಲ ಸಂಘದ ಪದಾಧಿಕಾರಿಗಳು ವೇದಿಕೆ ಮೇಲೆ ಆಶೀರ್ವಾದಬೇಕಾಗಿ ವಿನಂತಿ. ಅದೇ ರೀತಿ ಬೋಧಕೇಂದ್ರ ಸಂಘದ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಆಶೀರ್ವಾದಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳಿಂದ ದಾಳಿ ನಡೀತಾ ಇದೆ. ಅತ್ಯುತ್ತಮವಾದಂತಹ ದಾಳಿಗಾರ 44ನೇ ವರ್ಷದ ಆಟಗಾರನಿಂದ ದಾಳಿ ನಡೀತಾ ಇದೆ. ಅತ್ಯುತ್ತಮ ಫುಟ್ಬಾಲ್ನೊಂದಿಗೆ ದಾಳಿ ನಡೆಸ್ತಾ ಇದ್ದಾರೆ. ಯಾವುದೇ ಅಂಗವಿಲ್ಲದೆ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಆಟಗಾರ. ಅದೇ ರೀತಿ ವಿಜಯಪುರ ತಂಡದ ಎತ್ತರ ನಿಲುವಿನ ಆಟಗಾರನಿಂದ ದಾಳಿ ನಡೀತಾ ಇದೆ. ಪಾದ ನಡೆಸುವ ಅಂತರೇಶ್ವರ 8 ನಂಬರ್ ಜರ್ಸಿ ಆಟಗಾರ ಯಾವುದೇ ಅಂಗವಿಲ್ಲದೆ ಮರಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆಟಗಾರನಿಂದ ಮತ್ತೆ ದಾಳಿ ಬರ್ತಾ ಇದೆ. ಅತ್ಯುತ್ತಮ ಫುಟ್ಬಾಲ್ನೊಂದಿಗೆ ಬ್ಯಾಟಿಂಗ್ ಮಾಡಿದ್ರು, ಆದರೆ ಅಂಕ ಗಳಿಸಲು ವಿಫಲರಾಗಿವೆ. ವಿಜಯಪುರ ತಂಡಕ್ಕೆ ಅಂಕವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಬ್ಯಾರಿಕೇಡ್ ಹತ್ರ ನಿಂತ ಎಲ್ಲ ಪ್ರೇಕ್ಷಕರು ಸೈಡ್ ಕುತ್ಕೊಳ್ಬೇಕು. ಬ್ಯಾರಿಕೇಡ್ ಹತ್ರ ನಿಂತಹ ಎಲ್ಲ ಕ್ರೀಡಾಪಟುಗಳು ನಿಂತ್ಕೊಳ್ಬೇಕು. ಅತ್ಯುತ್ತಮವಾದಂತಹ ಡಿಫೆನ್ಸ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತೊಂದು ಅಂಕವನ್ನ ಗಳಿಸಿಕೊಳ್ತಾ ಇದ್ದಾರೆ. ಬಾಲಕಿಯರ ಫೈನಲ್ ಪಂದ್ಯ, ಈ ವರ್ಷದ ಬಾಲಕಿಯರ ಕಬಡ್ಡಿ ಫೈನಲ್ ಪಂದ್ಯ ದಕ್ಷಿಣ ಕನ್ನಡ ಮತ್ತು ಚಿಕ್ಕೋಡಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲಕಿಯರು ಆದಷ್ಟು ಬೇಗ ಅಂಕಣದಲ್ಲಿ ರಿಪೋರ್ಟ್ ಮಾಡ್ಕೋಬೇಕು. ಕಬಡ್ಡಿ ರಾಜ್ಯ ಮಟ್ಟದ ಅಂತಿಮ ಹಣಾಣಿಯ ಕದನ ವಿಜಯಪುರ ಎದುರಾಳಿ ದಕ್ಷಿಣ ಕನ್ನಡ ಉತ್ತರಾಧಿಪತಿ ಮತ್ತು ದಕ್ಷಿಣಾಧಿಪತಿಯ ಹೋರಾಟ. ಆರಂಭಿಕವಾದ ಆಘಾತವನ್ನು ಅನುಭವಿಸಿರುವಂತ ವಿಜಯಪುರ ತಂಡ ದಕ್ಷಿಣ ಕನ್ನಡ ತಂಡವನ್ನು ಕಟ್ಟಿಹಾಕಲು ಒಂದು ಪ್ರಯತ್ನವನ್ನು ಕಾಣ್ತಾ ಇದೆ. ಹಲೋ 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 ವಿಜಯಪುರ ತಂಡದ ಪ್ರತಿಭಾವಂತ ಆಟಗಾರ ಎದುರು ತಂಡದ ಮನೆಯವರನ್ನು ತೆಗೆದುಕೊಳ್ಳುತ್ತಿದೆ. ಅತ್ಯುತ್ತಮವಾದ ತಮ್ಮ ಚಾಕಚಕ್ಯತೆ ಹೆಜ್ಜೆ ಮುಖಾಂತರ ಎದುರಾಳಿ ದಕ್ಷಿಣ ಕನ್ನಡ ಪರವಾಗಿ ಯಶಸ್ವಿ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಂಡು ಯಾವುದೇ ಅಂಕವಿಲ್ಲದೆ ತಂಡವನ್ನು ಸೇರ್ಪಡೆಗೊಂಡಿದ್ದಾರೆ. ಎರಡ್ ಸಾವಿರದ 24-25ನೇ ಸಾಲಿನ ಅತ್ಯುತ್ತಮ ಮಸಳೆಗಾಗಿ ಸಿಕ್ಕ ಮಾಂಸದ ತುಂಡಿರುತ್ತೆ ಮಂಕವನ್ನು ಬಾಚಿಕೊಂಡಿದೆ ನಮ್ಮ ವಿಜಯಪುರ ತಂಡ. ಮತ್ತೊಂದು ದಾಳಿಯಲ್ಲಿ ನಿರತರಾಗಿದ್ದಾರೆ ವಿಜಯಪುರ ತಂಡದ ಆಟಗಾರ. ದಕ್ಷಿಣ ಕನ್ನಡ ಪ್ರತಿಭಾನ್ವಿತ ಆಟಗಾರ ಜರ್ಸಿ ನಂಬರ್ 44
ವಿಜಯಪುರ ತಂಡ ಅತ್ಯುತ್ತಮ ಹಿಡಿತದೊಂದಿಗೆ ಯಶಸ್ವಿ ಪ್ರದರ್ಶನ ದಕ್ಷಿಣ ಕನ್ನಡದ ಪರವಾಗಿ. ಸಂಘಟಿತ ಹೋರಾಟಕ್ಕೆ ಸಿಕ್ಕ ಪ್ರತಿಫಲವಾಗಿ ದಕ್ಷಿಣ ಕನ್ನಡ ಅತ್ಯುತ್ತಮ ಅಂಕವನ್ನು ಬಳಸಿಕೊಳ್ತಾ ಇದೆ. ಅತ್ಯಂತ ನೀಲಕಾಯರ ಪ್ರತಿಭಾನ್ವಿತ ಭರವಸೆ ಆಟಗಾರ ದಕ್ಷಿಣ ಕನ್ನಡದ ಪರವಾಗಿ ಆಘಾತಗಳನ್ನು ಕೂಡ ಅನುಭವಿಸಿದೆ ದಕ್ಷಿಣ ಕನ್ನಡ ಕೂಡ. ಎಂಟನೇ ಬಾರಿ 6 ರನ್ ವಿಜಯಪುರದ ಸಮವಸ್ತ್ರ ಸಂಖ್ಯೆ 8ರ ಆಟಗಾರ ದಕ್ಷಿಣ ಕನ್ನಡದ ಪರವಾಗಿ ಸಾಗಿಸಿದ್ದಾರೆ. ದಕ್ಷಿಣ ಕನ್ನಡ ವಿಜಯಪುರದ ದಾಳಿಗೆ ಉತ್ತಮವಾದ ಹಿಡಿತ ವಿಜಯಪುರ ತಂಡದ ಪರವಾಗಿ. ಬಹುದೊಡ್ಡ ನಿರೀಕ್ಷೆಯಲ್ಲಿ ಒಂದೊಂದು ಬಾಚಿಕೊಂಡಿದೆ ವಿಜಯಪುರ. ಗುಮ್ಮಟ ನಗರಿ ವಿಜಯಪುರ ಹಾಗೂ ಮೀನಿನ ನಾಡು ದಕ್ಷಿಣ ಕನ್ನಡ. ಕಳೆದ ಬಾರಿ ಕೂಡ ಪದವಿ ಪೂರ್ವ ಕಾಲೇಜುಗಳ ಅಂತಿಮ ಹಣಾವಣಿಯಲ್ಲಿ ಕೂಡ ದಕ್ಷಿಣ ಕನ್ನಡ ಮತ್ತು ಈ ವಿಜಯಪುರ ತಂಡವೇ ಕ್ಷಣಸಾಲಿ ವಿಜಯಪುರ ತಂಡ ವಿಜಯ ಶಾಲೆಗೆ ರಾಷ್ಟ್ರ ಮಟ್ಟದ ಒಂದು ಯಶಸ್ವಿ ಗೆಲುವಿನತ್ತ ಮುನ್ನಡೆಯಾಗಿತ್ತು. ಹಾಗೆ ಕೂಡ ಈ ವರ್ಷ ಕೂಡ ಮತ್ತೆ ಅದೇ ಗೆಲುವು ಸೋಲುಗಳ ನಡುವಿನ ತಂಡದೊಂದಿಗೆ ಮತ್ತೊಂದು ಗೆಲುವಿಗಾಗಿ ಭರವಸೆಯ ಹೋರಾಟ. ದಯವಿಟ್ಟು ಇಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂತ ಈ ಬ್ಯಾರಿಗೇಡ್ ಅಂತ ನಿಂತಿರುವ ಅಭಿಮಾನ್ ದೇವರು ದಯವಿಟ್ಟು ಈ ಕಡೆ ಬರಬೇಕು. ಇಲ್ಲಿ ವೇದಿಕೆ ಮೇಲೆ ಅತಿಥಿ ಮಾಡುವ ತಂಡವನ್ನು ವೀಕ್ಷಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡಬೇಕು. ಎಲ್ಲರಿಗಿಂತ ಮುಖ್ಯವಾಗಿ ಸ್ಕೋರ್ ಬೋರ್ಡ್ ಅಂತ ಫಲಿತಾಂಶದ ಒಂದು ಬೋರ್ಡ್ ಅಂತ ನಿಂತ್ಕೋಬಾರ್ದು. ಒಂದು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಯಶಸ್ವಿ ಪ್ರದರ್ಶನ ಮಾಡ್ತಾ ಇದೆ. ವಿಜಯಪುರ 6 ಅಂಕಗಳು, ದಕ್ಷಿಣ ಕನ್ನಡ 7. ಗೆಲುವು ಯಾರು ಹೇಳು? ಗೆಲುವು ಯಾರು ಹೇಳು? ಇಲ್ಲ
ನಾನು ನಿಮ್ಮ ಸೌಜನ್ಯ. ನೀವು ನೋಡ್ತಾ ಇದ್ದೀರಾ ಪಂದ್ಯಾವಳಿಯ ಅಂತಿಮ ಘಟ್ಟದ ಪಂದ್ಯಾವಳಿ ಇದು. ಫೈನಲ್ ನ ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಕಳೆದ ಬಾರಿಯೂ ಸಹ ಇದೇ ಎರಡು ತಂಡಗಳು ಸೆಣಸಾಡಿದ್ದು, ಈ ಬಾರಿಯೂ ಸಹ ಇದೇ ಎರಡು ತಂಡಗಳು ಸೆಣಸಾಡ್ತಿದ್ದಾರೆ. ಇಲ್ಲಿ ನಮ್ಮ ಮುಂದೆ ಬೋರಾಯ, ಡೋರಾಯ, ಮತ್ತೊಂದು ಅಂಕನ ತೆಗೆದುಕೊಂಡು ಹೋಗ್ಬೇಕು. ಇವೆರಡನ್ನು ಮಾಡಿ ಅಂದ್ರೆ ಹೌದು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅಂತಿಮವಾಗಿ ನಮ್ಮ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಪಂದ್ಯದ ಅಂಕ ಈಗ 7 ಪಂದ್ಯ, ಅಷ್ಟು ಭಾರಿ ಇರುತ್ತೆ ಅಂದ್ರೆ ಎರಡೂ ತಂಡಗಳು ಸಹ ಬೆಳಕು ಇರಲ್ಲ. ಎರಡೂ ತಂಡಗಳು ಅದೇ ಸಮಾನವಾದಂತಹ ಯೋಜನೆಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಇದೀಗ ಮತ್ತೊಮ್ಮೆ ಪಂದ್ಯ 9-7ರಿಗೆ ಸಾಗ್ತಾ ಇದೆ. ಉತ್ತಮವಾದಂತಹ ಗತಿಯಲ್ಲಂತೂ ಎರಡು ತಂಡಗಳಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ವಿಜಯಪುರ ಎರಡು ಬಲಿಷ್ಠವಾದಂತಹ ತಂಡಗಳು, ಉತ್ತಮವಾದಂತಹ ರೈಡರ್ಗಳನ್ನ ಹೊಂದಿರತಕ್ಕಂತಹ ತಂಡಗಳು ಫೈನಲ್ಸ್ ಅನ್ನ ತಲುಪಿದವೆ. 9-7ರಲ್ಲಿ ಪಂದ್ಯ ಸಾಗ್ತಾ ಇದೆ. ಹಲೋ, ಬಾಲಕಿಯರ ದಕ್ಷಿಣ ಕನ್ನಡ ತಂಡ ಬಂದಿದೆ. ಅದು ಡೈರೆಕ್ಟ್ ಸ್ವಲ್ಪ ಹಾದಿಬಿಡಿ ಸರ್, ಎಂಟ್ರಿಗೆ ರೈಟ್ ಸೈಡ್ ಬಲಬದಿಗೆ. ಯಾವುದೇ ಅಂಕಗಳಿಲ್ಲದೆ ವಾಪಸ್ ಅತಿಯನ್ನ ಪಡೆದಿದ್ದಾರೆ ರೈಡರ್. ಸ್ವಲ್ಪ ಚಿಕ್ಕ ಹಿಡಿತಲ್ಲ, ಆದಷ್ಟು ಬೇಗನೆ ಬರಬೇಕು. ಬಾಲಕಿಯರ ಬಂದಿತ್ತು, ಆದ್ರೆ ವಿಜಯಪುರ ಒಗ್ಗಟ್ಟಿನಲ್ಲಿ ಅವರುಗಳು ಹಾಕಿದ್ದಾರೆ. ಇದರ ಮುಖ್ಯನ ಮತ್ತೆ 3 ಜನ ಕಣದಲ್ಲಿದ್ದಾರೆ. ಮತ್ತೆ ಈ ಬಾರಿ ಏನಾದರೂ ಟ್ಯಾಕಲ್ ಆದ್ರೆ ಅದು ಸೂಪರ್ ಟ್ಯಾಕಲ್ ಆಗುವಂತ ಸಂಭವ ಕೂಡ ಇದೆ. ನೋಡೋಣ, ಟ್ಯಾಕಲ್ ಮಾಡ್ತಾರ. ಟೆಕ್ನಿಕಲ್ ಪಾಯಿಂಟ್ ಬರುತ್ತಿದೆ ದಕ್ಷಿಣ ಜಿಲ್ಲೆಗೆ. ಮತ್ತೊಂದು ಬಂದಿದ್ರೆ ಇದು ಫೈನಲ್ ಪಂದ್ಯ. ಬಂಡವಾಳ ವಸತಿ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಅವರಿಗೆ ಈ ಟೂರ್ನಮೆಂಟ್ನಲ್ಲಿ ಘೋಷಣೆಯನ್ನು ಗಾಯಸಿಗಳು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನಮ್ಮ ರೆಫ್ರಿ ಗ್ಯಾರಬಂಡಿಂದ ಆಟಗಾರ ಲೇಡೀಸ್ ಬರೀ ಟಿಕೆಟ್ ಬರ್ರಿ, ಇಲ್ಲಾಂದ್ರೆ ಒಳಗಡೆ ನೋಡ್ರಿ. ಉತ್ತಮವಾದಂತಹ ಟ್ಯಾಕಲ್ಗಳನ್ನ ಮಾಡುವುದರ ಮೂಲಕ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡದ ಕ್ರೀಡಾಪಟುಗಳು. ರೈಡಿಂಗ್ ನಲ್ಲಿ ಸಕ್ಸಸ್ ಆಗಿಲ್ಲ ಅಂದ್ರು ಟ್ಯಾಕಲ್ ನಲ್ಲಿ ಉತ್ತಮವಾದಂತಹ ಟ್ಯಾಕಲ್ ಬಂದಿದೆ. 4 ಅಂಕಗಳು ಸೂಪರ್ ಟ್ಯಾಕಲ್ ನ ಮೂಲಕನೇ ಕಬಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಡಿಫೆನ್ಸ್ ತಂಡ. ಯಾವುದೇ ರೀತಿಯ ಅಂಕವಿಲ್ಲದೆ ವಾಪಸ್ ಆತಿಯನ್ನ ಪಡೀತಾ ಇದ್ದಾರೆ. 4 ಅಂಕಗಳಿಂದ ಹಿಂದೆ ಉಳಿದಿದ್ದಾರೆ ವಿಜಯಪುರ ತಂಡ. ಗೋಳ ಗುಮ್ಮಟಿ ನಗರ ಅಂತವೇ ಏನ್ ಕರಿತೀವಿ ವಿಜಯಪುರವನ್ನ. ಚುರುಕಿನಿಂದ ಮಾಡೋದ್ರ ಮೂಲಕ ಮತ್ತೊಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ ರೈಡಿಂಗ್ ನಲ್ಲಿ. ಇಲ್ಲಿ ಡಿಫೆನ್ಸ್ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ರೈಡರ್ಸ್ ವಾಪಸ್ ಆತಿಯನ್ನ ಮಾಡೋದ್ರ ಮೂಲಕ ಮತ್ತೊಂದು ಅಂಕವನ್ನು ಕೊಟ್ಟಿದ್ದಾರೆ. 13-8ರಲ್ಲಿ ಪಂದ್ಯ. ದಕ್ಷಿಣ ಕನ್ನಡ ಜಿಲ್ಲೆಗೆ 14-8ರಲ್ಲಿ ಪಂದ್ಯ. ವಿಜಯಪುರ ತಂಡದ ಕ್ರೀಡಾಪಟುಗಳು ಮಂಕಾದಂತೆ ಕಾಣಿಸ್ತಾ ಇದೆ. ಲಯಕ್ಕಿಂದ ಮರಳಿಲ್ಲ. ಮತ್ತೆ ವಾಪಸ್ ಪಕ್ಕ
ನಾಲ್ಕರನ್ನ ಕೊಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನೋಡ್ಬೇಕು. ಇನ್ನು ಲಯಕ್ಕೆ ಮರಳದಂತೆ ಕಾಣಿಸ್ತಾ ಇಲ್ಲ. 6 ಅಂಕಗಳಿಂದ ಹಿಂದೆ ಉಳಿದಿದ್ದಾರೆ. ಈ ಬಾರಿ ಏನಾದರೂ ತಂಡದ ಆಶ್ರಯ ಆಗ್ತಾರ. 6 ಅಂಕಗಳಿಂದ ಹಿಂದೆ ಉಳಿದಿದೆ. ಇನ್ನು ವಿಜಯಪುರ ತಂಡದ ರೈಡರ್ಸ್ ಉತ್ತಮವಾದಂತಹ ಕಾಲ್ನಡಿಗೆ ಎಂದು ಹೊಂದಿದ್ದಾರೆ. ಅದರ ಮುಖ್ಯ ಅಂಕಗಳನ್ನ ಕಡಿಯೋದ್ರಲ್ಲಿ ಯಶಸ್ಸನ್ನ ಕಾಣ್ತಾರ ಅನ್ನೋದನ್ನ ನೋಡ್ಬೇಕು. ಬಾಕ್ಲೇನ ಹತ್ತಿರವೇ ತಮ್ಮ ರೈಡಿಂಗ್ ನ ಮಾಡ್ತಾ ಇದ್ದಾರೆ. ತುಂಬಾ ಒಳಗಡೆ ಹೋಗೋದು ಬೇಡ ಅಂತ ಯಾವುದೇ ಅಂಕಗಳಿಲ್ಲದೆ ವಾಪಸ್ ಆಗಿದ್ದಾರೆ ರೈಡರ್. ದಯಮಾಡಿ ಸ್ಕೋರ್ ಯಾರಿದ್ದೀರಾ ಸ್ಕೋರಿಂಗ್ ಡೆಸ್ಕ್ ಹತ್ರ ಬರಬೇಕು. ಸ್ಕೋರ್ ಬೋರ್ಡ್ ನ ಲೇಡೀಸ್ ಕೋರ್ಟ್ ಅಂದ್ರೆ ಕೋರ್ಟ್ ನಂಬರ್ 2ರ ಸ್ಕೋರರ್ಸ್ ಯಾರಿದ್ದೀರಾ ದಯಮಾಡಿ ಸ್ಕೋರಿಂಗ್ ಟೇಬಲ್ ಹತ್ರ ಬರಬೇಕು. ಉತ್ತಮವಾದ ರೈಡ್ ಮೂಲಕ ಮತ್ತೊಮ್ಮೆ ತನ್ನ ಚಾಲಾಕ್ತನವನ್ನ ಕೆಲಸ ಮಾಡಬಹುದು. ಬಂಗಾಳಿಯರು ಈ ಬಾರಿ ಮತ್ತೆ ಎಚ್ಚೆತ್ತಂತೆ ಕಾಣ್ತಾ ಇದೆ. ಉತ್ತಮವಾದಂತಹ ರೈಡಿಂಗ್ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದೀಗ ಬರೀ ಇಬ್ಬರು ಆಲೋಟ್ನ ಸೂರಿಯಲ್ಲಿ ತಲುಪಿದ್ದಾರೆ ವಿಜಯಪುರ ತಂಡ. ಕೇವಲ 2 ಆಟಗಾರರು ಮಾತ್ರ ಅಂಕಣದಲ್ಲಿ. ಈ ಬಾರಿ ಏನಾದ್ರೂ ಟ್ಯಾಕಲ್ ಆದ್ರೆ ಅದು ಸೂಪರ್ ಟ್ಯಾಕಲ್ ಬರುತ್ತೆ, ಇಲ್ಲ ಅಂದ್ರೆ ಆಲೌಟ್ ಆಗುತ್ತೆ. 2ರಂತೂ ಆಗುತ್ತೆ. ನೋಡೋಣ ಯಾವ್ದಾಗುತ್ತೆ. ರೈಡರ್ ಉತ್ತಮವಾಗುತ್ತೆ. ರೈಡರ್ ಅವರು ಮತ್ತೊಂದು ಅಂಕದೊಂದಿಗೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಇವಾಗ ಕೊನೆಯ ಕ್ರೀಡಾಪಟು ವಿಜಯಪುರ ತಂಡದಿಂದ ಆಡ್ತಾ ಇದ್ದಾರೆ. ನೋಡೋಣ ಈ ತಂಡವನ್ನ ತಪ್ಪಿಸ್ತಾರ ಅಂತ. ಉತ್ತಮವಾದಂತ ಕಾಲ್ಚಲನೆ ಅಂತ ಕಾಣಿಸ್ತಾ ಇದೆ. ಆದ್ರೆ ಅವರಿಗೆ ಬರ್ತದೆ ಒಳ್ಳೆಯ ಅಂಕ. ಈ ಬಾರಿಯೂ ಏನಾದ್ರು ಆಲೋಟ್ ಮಾಡ್ತಾರ ಅಥವಾ ಸೂಪರ್ ಟ್ಯಾಕಲ್ ಆಗ್ತಾರ ನೋಡೋಣ ಕಾದು. ಉತ್ತಮವಾದ ಸೂಪರ್ ಟ್ಯಾಕಲ್ನಿಂದ ತಪ್ಪಿಸಿಕೊಂಡಿದ್ದಾರೆ ವಿಜಯಪುರ ತಂಡ. ಸದಸ್ಯ ಸರ್ ನೀವೆಲ್ಲ ಇದು ಟ್ರೈ ಮಾಡಿ ಸ್ಟೂಡೆಂಟ್ ಬರಬೇಕು. ನಿಮ್ಗಾಗಿ ತುಂಬಾ ಕಾಯ್ತಾ ಇದ್ದಾರೆ. ಉತ್ತಮವಾದಂತಹ ಟ್ಯಾಕಲ್ ಒಂದು ರೈಟ್ ವಿಜಯಪುರದ ಕಾಣಿಸ್ತಾ ಇದೆ. ಅತ್ಯುತ್ತಮವಾದಂತಹ ಟ್ಯಾಕಲ್ ಬಂದಿದ್ದು ಈಗಿಂದ ಮತ್ತೆ ಅದೇ ಪ್ರದರ್ಶನವನ್ನ ಮಾಡ್ತಾರ. ಮತ್ತೆ ಕಂಡಕ್ಟ್ ಮಾಡ್ತಾ ಇರ್ತಾರೆ ತಂಡ. ಆದ್ರೆ ಒಂದ್ಸಲ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳು ಏನು ನಾವು ಟ್ಯಾಕಲ್ ಆಗಿರ್ಬೋದು ನಿಜ, ಆದ್ರೆ ಈ ಬಾರಿ ಅಲ್ಲ ಅಂತ ನೋಡೋಣ. ಮತ್ತೆ ಆಲೋಟ್ನ ಸುಳಿಯಲ್ಲಿ ವಿಜಯಪುರ ತಂಡ ಮತ್ತೆ ನಿಮ್ಮ ಮುಂದೆ ಮಾರ್ಕ್ಯೂರಿ ರೈಡರ್ ಉತ್ತಮವಾದಂತಹ ಕಾಲ್ಚಲನೆ ಫಾಸ್ಟೆಸ್ಟ್ ಹ್ಯಾಂಡ್ ಮಾಡ್ತಾರೆ. ತುಂಬಾ ಸುಲಭವಾಗಿ ಟ್ಯಾಕಲ್ಗಳಿಗೆ ಬಚಾವಾಗ್ತಾರೆ. ಬರ್ತದೆ ಅಂತ
ವಿಜಯಪುರ ಕಂಬ್ಯಾಕ್ ಮಾಡಲೇಬೇಕು. 15 ಅಂಕಗಳಿಂದ ದೂರ ಉಳಿದಿದ್ದಾರೆ. ಹತ್ತಿರಕ್ಕೆ ಈ ಟೂರ್ನಿಯಲ್ಲಿ ಚಾಂಪಿಯನ್ಸ್ ಆಗೋಕ್ಕೆ ದಕ್ಷಿಣ ಕನ್ನಡ ತುಂಬಾ ಹತ್ತಿರ ಹೋಗಿದ್ದಾರೆ. ಮಹಿಳೆಯರಿಗೆ ಇದು ಕೊನೆಯ ಕರೆ. ನೀವಿಬ್ಬರು ಕೋರ್ಟ್ ನಂಬರ್ 2ಕ್ಕೆ ಎರಡೂ ತಂಡಗಳು ಈ ಕೂಡಲೇ ರಿಪೋರ್ಟ್ ಮಾಡಿಕೊಳ್ಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಚಿಕ್ಕೋಡಿ ತಂಡ, ಈ ಎರಡೂ ತಂಡಗಳು ಕೋರ್ಟ್ ನಂಬರ್ 2ರಲ್ಲಿ ರಿಪೋರ್ಟ್ ಮಾಡಿಕೊಳ್ಬೇಕು. ರೆಫ್ರಿಗಳು ನಿಮಗಾಗಿ ಕಾಯ್ತಾ ಇದ್ದಾರೆ. ತುಂಬಾ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೇನು ಚಾಂಪಿಯನ್ಸ್ ಆಗ್ತಾರೆ ಅಂತ ಕಾಣಿಸ್ತಾ ಇದೆ. ತುಂಬಾ ಅತ್ಯುತ್ತಮವಾಗಿ ಕ್ರೀಡೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಬ್ಬಡಿ ಸ್ಕಿಲ್ಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ. ಫೈನಲ್ ಪಂದ್ಯಕ್ಕೆ ರೆಫ್ರಿ ಆಗಿ ಶಂಕರ್ ಗೌಡ್, ಅಂಪೈರ್ ಆಗಿ ಶ್ಯಾಮೇಶ್ ಸುಗರ್ಗೌಡ್, ಡಿವಿಎಸ್ ಕಾಂಬ್ಳೆ, ಸ್ಕೋರರ್ ಸುರೇಶ್ ವಾಗ್ಮುಡಿ, ಅಡಿಷನಲ್ ಸ್ಕೋರರ್ ಶಿವ ಕೋಟ್ಯಾನ್, ವೇದಾಪುರ್, ಥರ್ಡ್ ರೈಡ್ ಸೋಪಿ. ಆಲ್ ಆಫೀಸರ್ ಟೇಕ್ ಚಾರ್ಜ್. ನಾಲ್ಕು ಜನ ಇದ್ದಾಗ ತುಂಬಾ ಅತ್ಯುತ್ತಮವಾದಂತಹ ರೈಡರ್ ಇವರು. ಪ್ರತಿ ಬಾರಿ ಅಂಗಗಳನ್ನು ತೆಗೆದುಕೊಳ್ಳುತ್ತಾರೆ. ಇನ್ನು ಇದಾಗಿರುತ್ತೆ ವಿಜಯಪುರ ತಂಡಕ್ಕೆ. ಈ ಬಾರಿ ವಿಜಯಪುರ ತಂಡ ಹಂಸ ಮೇಡಮ್ಮ ಬಂದಿರಲ್ಲ ಇಲ್ಲಿ ಮತ್ತೆ ನಿಮ್ಗೆ ಟ್ರೈನ್ ಯಾಕೆಲ್ಲವೂ ಹಾಕಕ್ಕೆ ನಾವು ಪ್ರಯತ್ನ ಮಾಡತ್ತೇವೆ, ನೀವು ಲೇಟ್ ಮಾಡತ್ತೀವಿ. ಎರಡು ಟೀಮ್ಗಳು ಚಿಕ್ಕೋಡಿ ಟೀಮ್ ಮತ್ತೆ ಎರಡು ಟೀಮ್ಗಳು ಬರುವಂತ ದಕ್ಷಿಣ ಕನ್ನಡ ಜಿಲ್ಲೆ. ತುಂಬಾ ಉತ್ತಮವಾದಂತಹ ಲೀಗಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಯಾವುದೇ ರಿಸ್ಕ್ ಅನ್ನ ಒಳಗೊಂಡಂತ ಇಲ್ಲ. ಉತ್ತಮವಾದಂತಹ ರೈಡರ್ಗಳು, ಉತ್ತಮವಾದಂತಹ ಡಿಫೆಂಡರ್ಗಳನ್ನ ಒಳಗೊಂಡಂತಹ ತಂಡ ಇದು. ಇಲ್ಲಿ ಚಾಂಪಿಯನ್ ಯಾರು? ಆತನೀಯ ಯುವ ಮುಖಂಡರಾಗಿರ್ತಕ್ಕಂತಹ ಶ್ರೀಯುತ ಚಿದಾನಂದ ಸಬ್ಜಿ ಸರ್ ಅವರು ಈಗ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಇಲಾಖೆ ಪರವಾಗಿ ತುಂಬು ಮನದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ರನ್ನಿಂಗ್ ಆಂಟರ್ಸ್ನಲ್ಲಿ ಇವರಿಗೆ ಎಕ್ಸ್ಪರ್ಟ್, ತುಂಬಾ ಫ್ಲೆಕ್ಸಿಬಿಲಿಟಿಯನ್ನು ಹೊಂದಿರತಕ್ಕಂಥ ಕ್ರೀಡಾಪಟು, ಅತಿ ವೇಗವಾಗಿ ಓಡಿ ಆಂಟರ್ಸ್ ಮಾಡ್ತಕ್ಕಂಥ ಕ್ರೀಡಾಪಟು ಇವರು. ಪಂದ್ಯ ದುಡ್ಡಕ್ಕೂ ತುಂಬಾ ಹಲವು ಬಾರಿ ತಂಡಕ್ಕೆ ಆಸರೆ ಆದಂತಹ ಕ್ರೀಡಾಪಟು. ಏನಾದ್ರೂ ಉತ್ತಮ ರೈಡರ್ ಬಂದವರಿಗೆ ಉತ್ತಮ ರೈಡರ್ ಅಂತಿದ್ರೆ ಘೋಷಣೆ ಬರ್ಬೋದು. ಜೆರ್ಸಿ ನಂಬರ್ 23 ಅತ್ಯುತ್ತಮವಾಗಿ ಹಲವು ಬಾರಿ ತಂಡಕ್ಕೆ ಆಸರೆ ಆಗಿದ್ದಾರೆ. ಸಂಜೆ ಮೊತ್ತ 14-28ರಲ್ಲಿ ಸಾಗ್ತಾ ಇದೆ. ವಿಜಯಪುರ ಇನ್ನೂ ಲಯಕ್ಕೆ ಬರಲಿಲ್ಲ. ಟಚ್ ಪಾಯಿಂಟ್ ಆಗಿದೆ ಅಂತೇಳಿ ರೆಫ್ರಿ ನಂಬಿಕೆಯನ್ನು ಬಿಟ್ಟಿದ್ದಾರೆ. 29-14ರಲ್ಲಿ ಪಂದ್ಯ. ವಿಜಯಪುರ ತಂಡ ತುಂಬಾ ಸೋಲಿನ ಸುಳಿಯಲ್ಲಿ ತಗಲಾಕೊಂಡಿದೆ. ಇದನ್ನ ಯಾರು ಇನ್ನೊಂದೆರಡು ಸೂಪರ್ ರೈಡ್ ಅನ್ನ ಮಾಡಿದ್ರೆ ಖಂಡಿತ ಮತ್ತೆ ಲಯಕ್ಕೆ ಮಾಡ್ತಾರೆ ಅಂತ ಕಾಣಿಸುತ್ತೆ. 14-29ರಲ್ಲಿ ಪಂದ್ಯ ಸಾಗ್ತಾ ಇದೆ. ಟೀಮ್ ಕೋರ್ಡಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆ ಕೋರ್ಡಿನೇಷನ್ ಇಂದಲೇ ಪಂದ್ಯ ಅವರೇ ಇರುವುದು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಪಂದ್ಯ 14-24ರಲ್ಲಿ ಸಾಗ್ತಾ ಇದೆ. ಈ ಹೊತ್ತಿನಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಕ್ ಅನ್ನ ತಗೊಳ್ಳಿರೋದು ಒಳ್ಳೆಯದು ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಅದನ್ನೇ ಯೋಚನೆ ಮಾಡಿದರೆ ಕೂಡ ಟೈಮ್ ಅನ್ನ ವೇಸ್ಟ್ ಮಾಡೋದ್ರ ಮೂಲಕ ವಾಟಾಸಾಟಿಯನ್ನ ಪಡೆದಿದ್ದಾರೆ. M2 ರೈಡನ್ನ ಮಾಡಿದ್ದಾರೆ. ಯಾವುದೇ ರಿಸ್ಕ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆಲ್ರೆಡಿ ತಂಡ ಲೀಡ್ನಲ್ಲಿದೆ. ಈಗೇನಾದ್ರೂ ಬಂದಿದ್ರೆ ಇಲ್ಲಿ ನಡೀತಾ ಇದೆ ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್. ಇದರಲ್ಲಿ ಆಲ್ರೆಡಿ ಫೈನಲ್ ಎತ್ಕೊಂಡಿದ್ದಾರೆ. ಫೈನಲ್ ಆಡ್ತಿದ್ದಾರೆ
ಇದೀಗ ದಕ್ಷಿಣ ಕನ್ನಡ ಜಿಲ್ಲೆ ತುಂಬಾ ಆಂತರದಿಂದ ಮುಂದೆ ಇರೋದ್ರಿಂದ ಯಾವುದೇ ರೀತಿಯಾದಂತಹ ರಿಸ್ಕ್ ಅನ್ನ ತಗೊಳ್ತಾ ಇಲ್ಲ ರೈಡ್ ಮಾಡಕ್ಕೆ. ಆರಾಮಾಗಿ ಟೈಮ್ ಅನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಡ್ರೈವ್ ಮಾತ್ರ ಬರೆಯುವುದಂತೆ ಕಾಣಿಸ್ತಾ ಇದೆ. ಮಾತ್ರ ಬಾಕಿ ಇದೆ. ಇನ್ನೇನೇ ಆಟ ಆಡೋದಿದ್ರು ನೀವು 5 ನಿಮಿಷ ಆಡ್ಕೊಳ್ಬೇಕು ಅಂತ. ಸೊ ವಿಜಯಪುರ ಈ 5 ನಿಮಿಷದಲ್ಲಿ ಕಬ್ಬಾಕನ ಮಾಡಬಹುದಾ? 15 ಅಂಕಗಳನ್ನು ಇಟ್ಟಿದ್ದಾರೆ. ತುಂಬಾ ಸುಲಭವಾಗಿ ಅಂಕವನ್ನು ಹಾಕೊಂಡಿದ್ದಾರೆ ದಕ್ಷಿಣ ಕನ್ನಡ ಲೆಫ್ಟ್ ಕಾರ್ನರ್. ಇದೀಗ 16:32 ಸಂಖ್ಯೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಿಳೆಯರ ಫೈನಲ್ಸ್ ಕೂಡ ಪ್ರಾರಂಭವಾಗಲಿದೆ. ಹಲೋ ಮೇಡಮ್, ಗರ್ಲ್ಸ್ ನೆಕ್ಸ್ಟ್ ಮ್ಯಾಚ್ ಕಾಲ್ ಕೊಡಿ ಗರ್ಲ್ಸ್ ನೆಕ್ಸ್ಟ್ ಮ್ಯಾಚ್. ಗರ್ಲ್ಸ್ ಮ್ಯಾಚ್ಗೆ ಕಾಲ್ ಕೊಡಿ. ಇದರೊಂದಿಗೆ 2 ಅಂಕಗಳು ತರುತ್ತದೆ ವಿಜಯಪುರ ತಂಡಕ್ಕೆ. ಇದರೊಂದಿಗೆ 18ಕ್ಕೆ ಮಾತ್ರದಲ್ಲಿದೆ ವಿಜಯಪುರ ತಂಡ. ಇದೀಗ ಮಹಿಳೆಯರ ಫೈನಲ್ಸ್ ಪ್ರಾರಂಭವಾಗಲಿದೆ. ದಯಮಾಡಿ ಬೇಗ ಲೈನಪ್ಪನ ಮಾಡಬೇಕು. ಅತಿಥಿಗಳು ತಂಡದ ಪರಿಚಯಕ್ಕೆ ಆಗಮಿಸಲಿದ್ದಾರೆ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಚಿಕ್ಕೋಡಿ ತಂಡ ಆತಿಥೇಯ ತಂಡ ಚಿಕ್ಕೋಡಿ ಆದಷ್ಟು ಬೇಗನೆ ಕೋರ್ಟ್ ನಂಬರ್ 2 ರಿಪೋರ್ಟ್ ಮಾಡ್ಕೋಬೇಕು. ಈಗಾಗಲೇ ಅತಿಥಿಗಳು ಹಾಗೂ ಎಲ್ಲ ಮಹನೀಯರು ತಂಡವನ್ನು ಪರಿಚಯ ಮಾಡಬೇಕು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗನೆ ಚಿಕ್ಕೋಡಿ ತಂಡ ಆದಷ್ಟು ಬೇಗ ಅಂಕನ ಕೊಡಬೇಕು. ಚಿಕ್ಕೋಡಿ ತಂಡದ ವ್ಯವಸ್ಥಾಪಕರು ಆದಷ್ಟು ಬೇಗನೆ ಉತ್ತಮವಾದಂತಹ ಪಂದ್ಯ. ರೈಡರ್ ಗೆಲುವಿಗೆ ಆಗೋದು ಬೇಡ, ಯಾಕಂದ್ರೆ ನಮ್ಮ 3 ಜನರ ತಮ್ಮ 6 ನಿಮಿಷಗಳಿಂದ ನೋಡ್ತಾ ಇದ್ದಾರೆ. ಆ ಲೋಕಗಳಿಂದ ಖಂಡಿತವಾಗಿ ರಾಜ್ಯ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಧುಸೂದನ್ ದೇವಿ ಸರ್ ಅವರು ಟೀಮಲ್ಲಿ ವೇದಿಕೆ ಬರಬೇಕಂತ ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಧುಸೂದನ್ ದೇವಿ ಸರ್ ಅವರು ಎಲ್ಲರೂ ವೇದಿಕೆ ಹತ್ರ ಬರಬೇಕು. ಬಾಲಕಿಯರ ಚಿಕ್ಕೋಡಿ ನೋಡ್ಕೋಬೇಕು. ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಧುಸೂದನ್ ದೇವಿ ಸರ್ ಅವರು ವೇದಿಕೆಗಳಿಗೆ ಆಗಮಿಸ್ತಾ ಇದ್ದಾರೆ. ಬಾಲಕಿಯರ ತಂಡ ಚಿಕ್ಕೋಡಿ ಬಾಲಕಿಯರ ತಂಡ ಆದಷ್ಟು ಬೇಗನೆ ಅಂಕ 2 ರಿಪೋರ್ಟ್ ಮಾಡ್ಕೋಬೇಕು. ಸಮಯದ ಅಭಾವ ಇದೆ. ನೀವು ತಡವಾಗಿ ಬಂದಲ್ಲಿ ಪಂದ್ಯದ ಸಮಯವನ್ನು ಕಡಿತಗೊಳಿಸಲಾಗುವುದು. ಬಾಲಕರ ಫೈನಲ್ ಪಂದ್ಯ 31-20 ಮುಂದೆ ಡಿಸೈಡ್ ಮಾಡ್ಕೋಬೇಕು. ಮತ್ತೆ ವಿಜಯಪುರ ತಂಡದಿಂದ 7 ನಂಬರ್ ಜರ್ಸಿ ಆಟಗಾರ ಎತ್ತರ ಹೊಂದಿರುವಂತಹ ಆಟಗಾರ ದಾಳಿಯಲ್ಲಿ ಉತ್ತಮ ಫುಟ್ವರ್ಕ್ ಮಂದಿಗೆ 4ರ ಡಿಫೆನ್ಸ್. ಅತ್ಯುತ್ತಮವಾದಂತಹ ಡಿಫೆನ್ಸ್ ಹೊಂದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳಿಂದ ಮತ್ತೊಂದು ಅಂಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯುತ್ತಮವಾದಂತಹ ಟ್ಯಾಕಲ್ ಪಾಯಿಂಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳು. ಮತ್ತೆ ರೈಡ್ ನಡೀತಾ ಇದೆ 23 ನಂಬರ್ ಜೊತೆ ಆಟಗಾರನಿಂದ 4ರ ಡಿಫೆನ್ಸ್ ನಲ್ಲಿ ಮಾಡುವ ಮಾಡಿ ರೈಡ್ ನಡೀತಾ ಇದೆ.
ಅದ್ಭುತವಾದಂತಹ ಜಂಪ್ ಮಾಡೋದ್ರ ಮೂಲಕ ಮತ್ತೊಂದು ಅಂಕ ಗಳಿಸ್ತಾರೆ 23 ನಂಬರ್ ಜರ್ಸಿ ಆಟಗಾರ. 3 ನಂಬರ್ ಜರ್ಸಿ ಆಟಗಾರ ಔಟ್ ಆಗ್ತಾ ಇದ್ದಾನೆ. ಡಿ ಆಡ ರೈಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟು. ಮತ್ತೆ 5 ನಂಬರ್ ಆಟಗಾರನಿಂದ ರೈಡ್ ಬರ್ತಾ ಇದೆ. ದಾಳಿ ಹಾಗೂ ಡಿಫೆನ್ಸ್ನಲ್ಲಿ ಎರಡಲ್ಲೂ ಸಹಿತ ಅತ್ಯುತ್ತಮವಾದಂತಹ ಪ್ರದರ್ಶನ ತೋರಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳು. 33-20 ಪಂದ್ಯ ಮುಂದೆ ಸಾಗ್ತಾ ಇದೆ. 13 ಅಂಕಗಳ ಅಂತರದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಗೆಲುವಿನತ್ತ ಮುನ್ನಡೆಯನ್ನ ನಡೆಸ್ತಾ ಇದೆ. ಅವಾಗೆ ಮಾಡಿದ್ದೆ 2 ಸತಿ ಮಾಡಿದೆ ಫೋನ್ ತರಲಿಲ್ಲ.